ಇಂದಿನ ಪ್ರಸಂಗದ ಶೀರ್ಷಿಕೆ ತಾಯಿ ಧನ್ಯವಾದಗಳು ಮತ್ತು ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ಮೂಲತಃ ನಾವು ಪರಲೋಕದಲ್ಲಿ ದೇವರ ವಿರುದ್ಧ ಪಾಪಗಳನ್ನು ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ಪಾಪಿಗಳು. ರೋಮಾಪುರದವರಿಗೆ ಅಧ್ಯಾಯ 6ರ ಪ್ರಕಾರ ನಮ್ಮ ಪಾಪದ ಸಂಬಳ ಮರಣ ಎಂದು ಸತ್ಯವೇದವು ಹೇಳುತ್ತದಲ್ಲವೇ? ನಾವು ಮರಣಕ್ಕೆ ಅರ್ಹವಾದ ಪಾಪಗಳನ್ನು ಮಾಡಿದ ಪಾಪಿಗಳು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಾವು ಮರಣದಂಡನೆಯ ಖೈದಿಗಳಾದ ಪಾಪಿಗಳು. ಮರಣದ ದಿನಕ್ಕಾಗಿ ಕಾಯುತ್ತಿರುವ ಜನರು ಮರಣದಂಡನೆ ಶಿಕ್ಷೆಗೆ ಒಳಗಾದ ಖೈದಿಗಳು. ನಾವು ಸಾಯಲು ಗುರಿಯಾದವರು ಮತ್ತು ಪ್ರತಿದಿನ ಮರಣಭೇದಲ್ಲಿ ಬದುಕುತ್ತಿದ್ದ ಪರಲೋಕದಿಂದ ಬಂದ ಪಾಪಿಗಳು. ಎಷ್ಟಾದರೂ ಒಂದು ದಿನ ದೇವರು ನಮ್ಮನ್ನು ಪಾಪಗಳಿಂದ ವಿಮೋಚಿಸಿ ನಾವು ಸಾಯಬೇಕಾದ ಸ್ಥಳದಲ್ಲಿ ನಮಗಾಗಿ ಪ್ರಾಣ ಕೊಟ್ಟರು. ದೇವರು ತಮ್ಮ ಜೀವಿತಾವಧಿಯಲ್ಲಿ ಮಾತ್ರವಲ್ಲ, ಆದರೆ ಶಾಶ್ವತವಾಗಿ ನಮ್ಮ ಸ್ಥಾನದಲ್ಲಿ ನಿಂತರು. ಅದಕ್ಕೆ ಯಾವುದೇ ಕಾರಣವಿರಲಿಲ್ಲ. ದೇವರು ಪ್ರತಿಯಾಗಿ ಏನನ್ನು ಅಪೇಕ್ಷಿಸಲಿಲ್ಲ. ಹಾಗಾದರೆ ಅಂತಹ ಪಾಪಿಗಳು ದೇವರಿಗೆ ಹೇಳಬೇಕಾದ ಒಂದೇ ಒಂದು ಮಾತು ಇದೆ. ಅದು ನಿಮ್ಮ ಉದಾತ್ತ ತ್ಯಾಗ ಮತ್ತು ಪ್ರೀತಿಗಾಗಿ ಧನ್ಯವಾದಗಳು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದಾಗಿದೆ. ನಾವು ದೇವರಿಗೆ ಹೀಗೆ ಹೇಳಲೇಬೇಕಲ್ಲವೇ? ಎಷ್ಟಾದರೂ ನಮ್ಮ ದೈನಂದಿನ ಜೀವನದಲ್ಲಿ ನಾವು ದೇವರಿಗೆ ಯಾವಾಗಲೂ ಹೀಗೆ ಹೇಳಬೇಕೆಂದು ಪರಿಗಣಿಸುವುದಿಲ್ಲ. ಧನ್ಯವಾದಗಳು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಬದಲಾಗಿ ನಾನು ದೇವರನ್ನು ನಂಬಿದ್ದರೂ ನನ್ನ ಜೀವನ ಏಕೆ ಹೀಗಿದೆ? ನನ್ನ ಪರಿಸ್ಥಿತಿ ಏಕೆ ಹೀಗಿದೆ? ದೇವರು ಇತರರಿಗೆ ಒಳ್ಳೆಯ ಪ್ರತಿಭೆಗಳನ್ನು ನೀಡುತ್ತಾರೆ, ಆದರೆ ನನಗೇಕೆ ನೀಡಿಲ್ಲ? ದೇವರು ಇತರರನ್ನು ಸುಂದರವಾಗಿ ಮಾಡಿ ನನ್ನನ್ನು ಏಕೆ ಸಾಮಾನ್ಯನನ್ನಾಗಿ ಮಾಡಿದರು ಎಂದು ಯೋಚಿಸುತ್ತೇವೆ. ಹಲವು ಬಾರಿ ನಾವು ದೇವರಿಗೆ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸುವುದಿಲ್ಲ. ಹಾಗಾಗಿ ಇನ್ನು ಮುಂದೆ ನಾವು ದೇವರ ವಿಷಯದಲ್ಲಿ ಯಾವ ರೀತಿಯ ಜೀವನ ನಡೆಸಬೇಕು ಎಂಬುದರ ಕುರಿತು ಯೋಚಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಇದಕ್ಕಾಗಿ ಮೊದಲು ನಾನು ನಿಮಗೆ ಒಂದು ಮಕ್ಕಳ ಕಥೆಯನ್ನು ಹೇಳುತ್ತೇನೆ. ಒಂದಾನೊಂದು ಕಾಲದಲ್ಲಿ ದಪ್ಪಗಿನ ಕಂಬಳಿ ಹುಳುವೊಂದು ಬಳುಕುತ್ತಾ ತೆವಳುತ್ತಿತ್ತು. ಅದು ಎಲೆ ತಿನ್ನುತ್ತಿದ್ದಾಗ ಒಂದು ಜೇನುನೊಣ ಹಾರಿ ಬಂತು. ಬೆಳ್ಳಿಯ ಪಾರದರ್ಶಕ ರೆಕ್ಕೆ ಬೀಸುತ್ತಾ ಅದು ಹಗುರವಾಗಿ ಎಲೆಯ ಮೇಲೆ ಕುಳಿತುಕೊಂಡಿತು. ಆಗ ಕಂಬಳಿ ಹುಳು, ಹೇ ಜೇನುನೊಣ, ಎಲ್ಲಿಂದ ಬಂದೆ? ಸ್ವಲ್ಪ ಹೊತ್ತಿನ ಮುಂಚೆ ಕಾಣಿಸಲೇ ಇಲ್ಲ ಎಂದು ಕೇಳಿತು. ನಾನು ಹಾರಿ ಬಂದೆ. ಹಾರೋದು ಎಂದರೆ ಏನು? ನನಗೆ ರೆಕ್ಕೆಗಳಿವೆ, ಹಾಗಾಗಿ ನನ್ನ ರೆಕ್ಕೆಗಳನ್ನು ಬಳಸಿ ನಾನು ಹೀಗೆ ಹಾರಬಲ್ಲೆ. ಹಾಗಾದರೆ ನಾನೇಕೆ ಹಾರಲಾರೆ? ನಿನಗೆ ಕಾಲುಗಳು ಮಾತ್ರ ಇವೆ, ಆದರೆ ನನಗೆ ರೆಕ್ಕೆಗಳಿರುವುದರಿಂದ ನಾನು ಹಾರಬಲ್ಲೆ. ಹಾಗೆ ಹೇಳಿ ಜೇನುನೊಣ ಹಾರಿ ಹೋಯಿತು. ನಂತರ ಕಂಬಳಿ ಹುಳು ಒಂದು ಕನಸು ಕಂಡಿತು. ಅದು ತಾನೂ ಕೂಡ ಹಾಗೆ ಹಾರಬೇಕೆಂದು ಆಶಿಸಿತು. ಮರುದಿನ ಅದು ಮತ್ತೆ ಎಲೆ ತಿನ್ನುತ್ತಿರುವಾಗ ಒಂದು ಜೀರುಂಡೆ ಅಲ್ಲಿಗೆ ಹಾರಿ ಬಂತು. ಕಂಬಳಿ ಹುಳು ಜೀರುಂಡೆಯನ್ನು, ಜೀರುಂಡೆ, ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿತು. ನಾನು ಹಾರಿಕೊಂಡು ಬಂದೆ. ಸರಿ, ಹಾರುವುದು ಅಂದರೇನು ಎಂದು ನನಗೆ ತಿಳಿದಿಲ್ಲ. ನೀನು ಹೇಗೆ ಹಾರಿ ಬಂದೆ? ನನಗೆ ರೆಕ್ಕೆಗಳಿರುವುದರಿಂದ ನನ್ನ ರೆಕ್ಕೆಗಳಿಂದ ಹಾರಿ ಬಂದೆ. ಅಂದಿನಿಂದ ಕಂಬಳಿ ಹುಳು ಚಿಂತಿಸತೊಡಗಿತು. ತನ್ನನ್ನು ಹೊರತುಪಡಿಸಿ ಉಳಿದ ಎಲ್ಲ ಜೀವಿಗಳು ತಮ್ಮ ರೆಕ್ಕೆಗಳಿಂದ ಹಾರುತ್ತಿರುವಂತೆ ತೋರುತ್ತಿದ್ದು ಅದು ಮಾತ್ರ ತೆವಳುತ್ತಿದೆ. ಇದಲ್ಲದೆ ಅದು ತುಂಬಾ ನಿಧಾನವಾಗಿತ್ತು. ಅದರ ವೇಗ ಗಂಟೆಗೆ 1 ಮೀಟರ್ ಕೂಡ ಇರಲಿಲ್ಲ. ಅದು ಬೆವರು ಸುರಿಸುತ್ತಾ ಶ್ರದ್ಧೆಯಿಂದ ನಡೆದುಕೊಂಡು ಹೋದರೂ ಸ್ವಲ್ಪ ದೂರ ಪ್ರಯಾಣಿಸಬಹುದಿತ್ತು.
ಎಷ್ಟಾದರೂ ಆ ಜೇನುನೊಣ ಕ್ಷಣಾರ್ಧದಲ್ಲಿ ಇಲ್ಲಿಂದ ಅಲ್ಲಿಗೆ ಹಾರಿ ಕಣ್ಮರೆಯಾಯಿತು. ಇಲ್ಲಿಯೇ ಇದ್ದ ಜೀರುಂಡೆಯು ಕ್ಷಣಮಾತ್ರದಲ್ಲಿ ಮಾಯವಾಯಿತು. ಆ ಜೀರುಂಡೆಯು ಸುಂದರವಾಗಿದ್ದು ಚುಕ್ಕೆಗಳ ಹೊದಿಕೆ ಇರುವುದನ್ನು ಅದು ಗಮನಿಸಿತು. ಜೇನುನೊಣವು ಸಹ ಅದರ ತೆಳ್ಳಗಿನ ಬಂಗಾರದ ದೇಹದ ಮೇಲೆ ಸುಂದರ ಪಟ್ಟೆಗಳನ್ನು ಹೊಂದಿತ್ತು. ನಾನು ಅವರಂತೆ ಆಗಬೇಕು. ನಾನು ಏಕೆ ಹೀಗೆ ಹುಟ್ಟಿದೆ ಎಂದು ಕಂಬಳಿಹುಳು ಯೋಚಿಸಿತು. ಕಂಬಳಿಹುಳು ಆಕಾಶದಲ್ಲಿ ಹಾರುವ ಕನಸನ್ನಷ್ಟೇ ಕಾಣುತ್ತಿತ್ತು. ನಂತರ ಒಂದು ದಿನ ಅದು ಹೆಚ್ಚು ಹೆಚ್ಚು ದಪ್ಪವಾಗುತ್ತಿರುವುದನ್ನು ಗಮನಿಸಿತು. ಅದು ದಪ್ಪಗಾದಂತೆ ಅದರ ಬಟ್ಟೆಗಳು ಸರಿಹೊಂದಲಿಲ್ಲ. ಹಾಗಾಗಿ ಅದು ಒಮ್ಮೆ ಪೊರೆ ಕಳಚಿತು. ಒಮ್ಮೆ 2 ಬಾರಿ ಪೊರೆ ಕಳಚಿತು. ಆದರೆ ಪೊರೆ ಕಳಚುವಾಗಲೆಲ್ಲ ಬಹಳ ನೋವಾಗುತ್ತಿತ್ತು. ನಂತರ ಒಂದು ದಿನ ಕಂಬಳಿಹುಳು ಗಾಢ ನಿದ್ರೆಗೆ ಜಾರಿತು ಮತ್ತು ತನ್ನ ಕನಸಿನಲ್ಲಿ ಆಕಾಶದಲ್ಲಿ ಹಾರಲು ಪ್ರಾರಂಭಿಸಿತು. ತನ್ನ ಕನಸಿನಲ್ಲಿ ಹಕ್ಕಿಯ ಗರಿಯಂತೆ ಹಗುರಾದ ದೇಹದೊಂದಿಗೆ ಅದು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡಿತು. ನಂತರ ಅದು ನಿದ್ರೆಯಿಂದ ಎಚ್ಚರಗೊಂಡಿತು. ಆಶ್ಚರ್ಯಕರವಾಗಿ ಅದು ಎದ್ದಾಗ ಆ ಕಂಬಳಿಹುಳು ನಿಜವಾಗಿಯೂ ರೂಪಾಂತರಗೊಂಡಿತ್ತು. ಅದು ಚಿಟ್ಟೆಯಾಗಿ ರೂಪಾಂತರಗೊಂಡಿತು. ಅದು ಮೊದಲು ಎಂದಿಗೂ ರೆಕ್ಕೆಯನ್ನು ಹೊಂದಿರಲಿಲ್ಲ, ಆದರೆ ಈಗ ರೆಕ್ಕೆಯನ್ನು ಹೊಂದಿತ್ತು. ಅದು ಕೇವಲ ನಡೆದಾಡುತ್ತಿತ್ತು, ಆದರೆ ಅದು ನಿದ್ರಿಸುತ್ತಿದ್ದಾಗ ಯಾರೋ ಅದಕ್ಕೆ ಹಿಂದೆಂದೂ ಇಲ್ಲದ ಅದ್ಭುತ ರೆಕ್ಕೆಗಳನ್ನು ನೀಡಿದರು. ಅದು ತನ್ನ ರೆಕ್ಕೆಗಳನ್ನು ಬೀಸಿದಾಗ ಅದರ ದೇಹವು ಗಾಳಿಯಲ್ಲಿ ಮೇಲಕ್ಕೆ ಹಾರಿತು. ಅದರ ದೇಹವು ಗರಿಗಿಂತ ಹಗುರವೆನಿಸಿತು. ಹಿಂದೆ ತೆವಳಿ 1 ಗಂಟೆಯಲ್ಲಿ ಕ್ರಮಿಸುತ್ತಿದ್ದ ದೂರವನ್ನು ಈಗ ಕೆಲವೇ ಸೆಕೆಂಡುಗಳಲ್ಲಿ ಹಾರಿ ಹೋಗುವುದನ್ನು ಕಂಡು ಅದಕ್ಕೆ ಬಹಳ ಆಶ್ಚರ್ಯವಾಯಿತು. ಆಗ ಚಿಟ್ಟೆ, ನನ್ನನ್ನು ಹೀಗೆ ಮಾಡಿದವರು ಯಾರು? ನಾನು ನಿದ್ದೆ ಮಾಡುವಾಗ ನನ್ನನ್ನು ಹೀಗೆ ಪರಿವರ್ತಿಸಿದವರು ಯಾರು ಎಂದು ಯೋಚಿಸಿತು. ಆ ರೆಕ್ಕೆಗಳನ್ನು ಮಾಡಿದವರು ಅದಲ್ಲ ಎಂದು ಅದಕ್ಕೆ ತಿಳಿದಿತ್ತು. ಅದರ ತೆಳ್ಳಗಿನ ದೇಹವು ಅದರ ಕೆಲಸವೂ ಆಗಿರಲಿಲ್ಲ. ಅದರ ರೆಕ್ಕೆಗಳ ಮೇಲೆ ಸುಂದರ ಸ್ಪಷ್ಟ ಚಿತ್ತಾರವಿತ್ತು. ಹಿಂದೆ ಎಲೆಗಳನ್ನು ತಿನ್ನುತ್ತಿತ್ತು, ಆದರೆ ಈಗ ಸಂಪೂರ್ಣವಾಗಿ ವಿಭಿನ್ನ ಜೀವಿಯಾಗಿ ಬದಲಾಗಿತ್ತು. ತಾನು ಕಂಬಳಿಹುಳುವಾಗಿದ್ದಾಗ ತನ್ನ ರೂಪವು ಖಂಡಿತವಾಗಿಯೂ ಹೀಗಿರಲಿಲ್ಲ ಎಂದು ತಿಳಿದಿತ್ತು. ಅದು ಕಳೆದ ಎಲ್ಲಾ ಕ್ಷಣಗಳನ್ನು ಹಿಂತಿರುಗಿ ನೋಡಿದಾಗ ಪ್ರತಿ ಕ್ಷಣವೂ ಹಲವಾರು ಕಷ್ಟಗಳನ್ನು ಎದುರಿಸಬೇಕಾಯಿತು ಮತ್ತು ಪ್ರತಿ ಕ್ಷಣವೂ ನೋವಿನಿಂದ ಕೂಡಿತ್ತು. ಅದರ ಶತ್ರುಗಳು ಬೆನ್ನಟ್ಟಿದರು. ನಂತರ ಅದು ಎಲೆಗಳ ಬಣ್ಣಕ್ಕೆ ಹೋಲುವ ದೇಹದ ಬಣ್ಣವನ್ನು ಬದಲಾಯಿಸುವ ಮೂಲಕ ಅಡಗಿಕೊಳ್ಳುತ್ತಿತ್ತು. ಅದು ಅಂತಹ ಕಷ್ಟಕರ ಜೀವನ ನಡೆಸಿತ್ತು. ಎಷ್ಟಾದರೂ ಈ ಕಷ್ಟದ ಸಮಯಗಳೆಲ್ಲ ಕಳೆದು ಅದು ಪರಿವರ್ತನೆಗೊಂಡಿತ್ತು. ಅದು ಸಂತೋಷ ಮತ್ತು ಪರಮಾನಂದದಲ್ಲಿತ್ತು. ಕಡೆಗೆ ಕಂಬಳಿಹುಳುವಿನಿಂದ ಚಿಟ್ಟೆಯಾಗುವ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಅರಿತಾಗ ದೇವರು ತನ್ನನ್ನು ಹಾಗೆ ರೂಪಿಸಿದ್ದಾರೆಂದು ಅದಕ್ಕೆ ಅರಿವಾಯಿತು. ಸದಸ್ಯರೇ, ಇದು ಮಕ್ಕಳ ಕಥೆ. ಎಷ್ಟಾದರೂ ದೇವರು ನರಹುಳಗಳಂತಿರುವ ನಮ್ಮನ್ನು ದೇವದೂತರ ಆತ್ಮಿಕ ದೇಹಗಳಾಗಿ ಬದಲಾಯಿಸುತ್ತೇನೆಂದು ಹೇಳಿದ್ದಾರೆಯೇ ಅಥವಾ ಇಲ್ಲವೇ? ಯೋಬನ ಪುಸ್ತಕದಲ್ಲಿ ಮನುಷ್ಯರು ನರಹುಳಗಳಂತಿದ್ದಾರೆ ಎಂದು ಬರೆಯಲಾಗಿದೆ. 1 ಕೊರಿಂಥದವರಿಗೆ ಅಧ್ಯಾಯ 15ರಲ್ಲಿ ನರಹುಳುಗಳಂತಿರುವ ಜನರನ್ನು ದೇವರು ಆತ್ಮಿಕ ದೇಹಗಳಾಗಿ ಬದಲಾಯಿಸುವರೆಂದು ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ನಮಗೆ ಅನೇಕ ಕಷ್ಟಗಳಿವೆ ಮತ್ತು ನಾವು ನಮ್ಮ ನೋಟ ಅಥವಾ ನಮ್ಮ ಸನ್ನಿವೇಶಗಳ ಬಗ್ಗೆಯೂ ದುಃಖಿಸುತ್ತೇವೆ. ನಾವು ಗುಣಗುಟ್ಟುತ್ತೇವೆ ಮತ್ತು ದೂರು ನೀಡುತ್ತೇವೆ. ಎಷ್ಟಾದರೂ ನಾವು ಎದುರಿಸುತ್ತಿರುವುದು ಕಂಬಳಿಹುಳು ಚಿಟ್ಟೆಯಾಗುವವರೆಗೆ ಅನುಭವಿಸಿದ ನೋವಾಗಿದೆ. ಕೊನೆಯಲ್ಲಿ ಏನು ಸಂಭವಿಸುತ್ತದೆ? ದೇವರು ನಮ್ಮನ್ನು ದೇವದೂತರ ಆತ್ಮಿಕ ದೇಹಗಳನ್ನಾಗಿ ಪರಿವರ್ತಿಸುವರು. ಹಿಂದೆ ಹೆಚ್ಚು ಸುಂದರವಾಗಿ ಕಾಣಲು ನೀವು ಡಯಟ್ ಮಾಡಿ ಇತರರಿಗಿಂತ ನಾನು ಹೆಚ್ಚು ಆಕರ್ಷಕವಾಗಿ ಕಾಣುವುದು ಹೇಗೆ ಎಂದು ಯೋಚಿಸಿರಬಹುದು.
ಸದಸ್ಯರೇ, ನೀವು ಈಗ ಇರುವ ಹಾಗೆ ಚೆನ್ನಾಗಿ ಕಾಣುತ್ತಿದ್ದೀರಿ. ಇತರರು ಹೊಂದಿರುವುದರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ನಾವು ಎಷ್ಟೇ ಸುಂದರವಾಗಿದ್ದರೂ ದೇವರ ದೃಷ್ಟಿಯಲ್ಲಿ ಕಂಬಳಿಹುಳುಗಳಂತೆ ಕಾಣುತ್ತೇವೆ. ಆದರೆ ದೇವರು ನಮ್ಮನ್ನು ಇನ್ನೂ ಸುಂದರ ಜೀವಿಗಳಾಗಿ ಬದಲಾಯಿಸುವರು. ನನ್ನನ್ನು ಹೀಗೆ ರೂಪಿಸಿದ್ದು ಯಾರು? ನಾನಲ್ಲವಲ್ಲ ಎಂದು ಕಂಬಳಿಹುಳು ಯೋಚಿಸಿತು. ಆ ಸುಂದರ ರೆಕ್ಕೆಗಳು, ಕಣ್ಣುಗಳು ಮತ್ತು ಸುಂದರ ವಿನ್ಯಾಸವನ್ನು ನಾನು ಮಾಡಿದ್ದಲ್ಲ. ಹಾಗಾದರೆ ಅದನ್ನು ಯಾರು ಮಾಡಿದರು? ದೇವರು ನಮ್ಮನ್ನು ಸ್ವಲ್ಪ ಸ್ವಲ್ಪವೇ ಅಂದವಾದ ಜೀವಿಗಳಾಗಿ ಪರಿವರ್ತಿಸುತ್ತಿದ್ದಾರೆಂದು ನಮಗೀಗ ಅರಿವಾಗಿದೆ. ಆ ಪ್ರಕ್ರಿಯೆಯಲ್ಲಿ ನಮ್ಮ ಜೀವಿತದಲ್ಲಿ ಕೆಲವು ತೊಂದರೆಗಳು ಮತ್ತು ಕೆಲವು ಕಷ್ಟಗಳು ಎದುರಾಗಬಹುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಾವು ಪೊರೆ ಕಳಚುವ ಸಮಯ ಬಂದಾಗ ಸ್ವಲ್ಪ ಸಂಕಟ ಮತ್ತು ನೋವು ಉಂಟಾಗಬಹುದು. ಕಂಬಳಿಹುಳುಗಳು ಬಹಳ ಸಮಯದವರೆಗೆ ಕಂಬಳಿಹುಳುಗಳ ಆಕಾರದಲ್ಲಿಯೇ ಮಲಗಬೇಕಾಗುತ್ತದೆ. ಅದನ್ನು ಭೇದಿಸಿ ಹೊರಬರುವ ಕ್ಷಣದಲ್ಲಿ ಬಹಳ ಪ್ರಯತ್ನ ಮತ್ತು ನೋವನ್ನು ಅನುಭವಿಸಬೇಕಾಗುತ್ತದೆ. ಅದು ಹಾಗೆ ಮಾಡಿದಾಗ ಅಂತಿಮವಾಗಿ ಚಿಟ್ಟೆಗಳಾಗಬಹುದು, ಅಲ್ಲವೇ? ನಿಸರ್ಗದ ಸೃಷ್ಟಿಯ ಮೂಲಕ ನಮ್ಮ ಆತ್ಮಿಕ ಜೀವನವನ್ನು ನೋಡುವಾಗ ನಾವು ದೇವರ ಯೋಜನೆಯನ್ನು ಅರ್ಥಮಾಡಿಕೊಳ್ಳಬಹುದು. ತಂದೆ ಮತ್ತು ತಾಯಿಯ ಮುಂದೆ ನನ್ನನ್ನು ಏಕೆ ಹೀಗೆ ಮಾಡಿದ್ದೀರಿ? ನನ್ನನ್ನು ಪೈನ್ ಕಂಬಳಿಹುಳುವಿನಂತೆ ಏಕೆ ಮಾಡಿದ್ದೀರಿ? ಬೇರೆಯವರನ್ನು ಅಂದವಾಗಿ ಮಾಡಿ ನನ್ನನ್ನು ಏಕೆ ಹೀಗೆ ಮಾಡಿದ್ದೀರಿ ಎಂದು ಹೇಳುತ್ತಾ ದೂರುವ ಅಗತ್ಯವಿಲ್ಲ. ಇಂದಿನ ನಮ್ಮ ರೂಪವು ಮೂಲ ಸ್ವರೂಪವಲ್ಲ, ಬದಲಿಗೆ ಇದು ಹೆಚ್ಚು ಅಂದವಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯಷ್ಟೇ. ಹೌದಲ್ಲವೇ? ಇದು ಕೇವಲ ಒಂದು ಪ್ರಕ್ರಿಯೆ. ಮುಂದೆ ನನ್ನ ನಿಜ ಸ್ವರೂಪವನ್ನು ತೋರಿಸುವ ಸಮಯ ಬರುತ್ತದೆ ಎಂದು ನಾವು ಯೋಚಿಸಬೇಕು, ಅಲ್ಲವೇ? ನಾವು ಪರಲೋಕದಲ್ಲಿ ಪಾಪ ಮಾಡಿದ್ದರಿಂದ ಈ ಭೂಮಿಗೆ ಪಾಪಿಗಳಾಗಿ ಬಂದಿದ್ದೇವೆ. ಹಾಗಾದರೆ ನಾವು ತಂದೆ ಮತ್ತು ತಾಯಿಗೆ ಹೇಳಬಹುದಾದ 2 ವಿಷಯಗಳು ಧನ್ಯವಾದಗಳು ಮತ್ತು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದಾಗಿದೆ. ಈ 2 ಮಾತುಗಳಲ್ಲದೆ ಬೇರೆ ಮಾತುಗಳು ಅನಗತ್ಯ. ನಾವು ದೇವರಿಗೆ ಮಹಿಮೆ ಮತ್ತು ಸ್ತುತಿಯನ್ನು ಸಲ್ಲಿಸಬೇಕು. ದೂರು ನೀಡುವ ಮಾತುಗಳು ಖಂಡಿತವಾಗಿಯೂ ಅನಗತ್ಯ. ನಮ್ಮ ದೈಹಿಕ ದೇಹಗಳು ಕ್ಷೀಣಿಸುತ್ತಾ ಹೋದರೂ ನಮ್ಮೊಳಗಿನ ಆತ್ಮವು ಏನಾಗುತ್ತದೆ? ನಾವು ದಿನದಿಂದ ದಿನಕ್ಕೆ ಹೊಸಬರಾಗುತ್ತಿದ್ದೇವೆ. ಶೀಘ್ರದಲ್ಲೇ ನಾವು ಹಾರಾಡಲು ದೇವರು ನಮಗೆ ರೆಕ್ಕೆಗಳನ್ನು ಕೊಡುವರು. ದೇವರು ನಮ್ಮನ್ನು ಆತ್ಮಿಕ ದೇಹಗಳಾಗಿ ಪರಿವರ್ತಿಸುವರು. ಆಗ ನಾವು ಈ ನಕ್ಷತ್ರದಿಂದ ಆ ನಕ್ಷತ್ರಕ್ಕೆ ಮುಕ್ತವಾಗಿ ಹಾರಬಹುದು. ಚಿಂತಿಸುವ ಅಗತ್ಯವಿಲ್ಲ. ಆದ್ದರಿಂದ ನಮ್ಮ ಪರಲೋಕದ ತಂದೆ ಮತ್ತು ತಾಯಿಗೆ, ತಾಯಿ ಧನ್ಯವಾದಗಳು, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ತಂದೆ ಧನ್ಯವಾದಗಳು, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಎಂದು ಇನ್ನಷ್ಟು ಹೇಳೋಣ. ನಾನು ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದ ಕಥೆಯು ಚಿಕ್ಕ ಮಕ್ಕಳಿಗೂ ತಿಳಿದಿದೆ. ತಾಯಂದಿರು ತಮ್ಮ ಮಕ್ಕಳಿಗೆ ಮಕ್ಕಳ ಕಥೆಗಳನ್ನು ಹೇಳುತ್ತಾರಲ್ಲವೇ? ತಾಯಂದಿರು ಕಂಬಳಿಹುಳ, ಜೀರುಂಡೆ, ಜೇನುನೊಣದಂತಹ ಪಾತ್ರಗಳನ್ನು ನಿರ್ವಹಿಸುತ್ತಾ ತಮ್ಮ ಮಕ್ಕಳಿಗೆ ಕಥೆಗಳನ್ನು ಓದಿ ಹೇಳುತ್ತಾರೆ. ಒಂದು ಹುಡುಗ, ಅಮ್ಮ, ಅದು ಇನ್ನೂ ಸ್ವಲ್ಪ ದಿನಗಳಲ್ಲಿ ಚಿಟ್ಟೆಯಾಗುತ್ತದೆ. ತಾನೂ ಹಾರಬೇಕೆಂದು ಅದು ಏಕೆ ಹೇಳುತ್ತಿದೆಯೋ ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳಿದನು. ನಾವು ಪರಲೋಕರಾಜ್ಯಕ್ಕೆ ಹೋದಾಗ ಭೂಮಿಯಲ್ಲಿದ್ದ ನಮ್ಮ ಸಾಮರ್ಥ್ಯ, ರೂಪ ಮತ್ತು ಸ್ಥಾನಮಾನಗಳು ನಿಜವಾಗಿಯೂ ಎಷ್ಟು ತುಚ್ಛವಾಗಿದ್ದವೆಂದು ಅರಿತುಕೊಳ್ಳುತ್ತೇವೆ. ನಾವು ಪರಲೋಕಕ್ಕೆ ಹೋದಾಗ ದೇವರು ನಮ್ಮನ್ನು ಪಶ್ಚಾತ್ತಾಪ ಪಡುವಂತೆ ಕೇಳಿಕೊಂಡ ಕಾರಣವನ್ನು ಮತ್ತು ನಾವು ಭೂಲೋಕದ ವಿಷಯಗಳಿಗಿಂತ ಪರಲೋಕ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸಬೇಕೆಂದು ಒತ್ತಿ ಹೇಳಿದ್ದರ ಕಾರಣವನ್ನು ನಾವು ಅರಿತುಕೊಳ್ಳುತ್ತೇವೆ. ಅದು ನಮ್ಮನ್ನು ಮಹಿಮಾನ್ವಿತ ವ್ಯಕ್ತಿಗಳಾಗಿ ಪರಿವರ್ತಿಸುವುದಕ್ಕಾಗಿಯೇ ಆಗಿತ್ತು. ಯೋಬನು ಅಧ್ಯಾಯ 25 ವಚನ 5. ನೋಡಿರಿ, ಆತನ ದೃಷ್ಟಿಯಲ್ಲಿ ಚಂದ್ರನಿಗಾದರೂ ಕಳೆಯಿಲ್ಲ, ನಕ್ಷತ್ರಗಳು ಶುದ್ಧವಲ್ಲ, ಹೀಗಿರುವಲ್ಲಿ ನರಹುಳವು ಏನು? ಎಷ್ಟೋ ಅಶುದ್ಧವು, ನರಕ್ರಿಯೆಯು ಎಷ್ಟೋ ಅಪವಿತ್ರವು.
구덕인 인생이라고 이렇게 표현하고 있습니다. ಒಂದು ಹುಳು ಸ್ವಲ್ಪ ತೆಳ್ಳಗಿದ್ದರೂ ದಪ್ಪಗಿದ್ದರೂ ಅದು ಅರ್ಥಹೀನ, ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. 없고 차이가 없습니다. ಹೆಚ್ಚು ಸುಂದರವಾಗಿರುವುದು, ಕುರೂಪಿಯಾಗಿರುವುದು, ಬಲಶಾಲಿ, ದುರ್ಬಲ, 세고 힘이 적고 ಅದೆಲ್ಲವೂ ಹುಳುಗಳ ಲೋಕದಲ್ಲಿ ಮಾತ್ರ ನಡೆಯುವ ವಿಷಯವಷ್ಟೇ. 하나님께서는 그 벌레 세계 속에 우리를 두시려 ದೇವರ ಸಂಕಲ್ಪವು ನಮ್ಮನ್ನು ನರಹುಳಗಳ ಲೋಕದಲ್ಲಿ ಇರಿಸುವುದಲ್ಲ, ಆದರೆ ಪೊರೆ ಕಳಚುವಂತೆ ಮಾಡುವುದಾಗಿದೆ. 허물을 ಪೊರೆ ಕಳಚುವ ಪ್ರಕ್ರಿಯೆಯ ಮೂಲಕ ಮತ್ತು ಶತ್ರುಗಳಿಂದ ಪಲಾಯನ ಮಾಡುವ ಕಷ್ಟದ ಮೂಲಕ ದೇವರು ನಮ್ಮನ್ನು ಚಿಟ್ಟೆಗಳಂತೆ ಪರಿಪೂರ್ಣ ಜೀವಿಗಳನ್ನಾಗಿ ಮಾಡಲು ಬಯಸುತ್ತಾರೆ. 나비라는 이제 완성품을 만드시고자 하시는 것이 하나님의 어떤 섭리요 뜻이었던 것이죠. ಕಂಬಳಿ ಹುಳುವಿನ ರೆಕ್ಕೆಗಳಾಗಲಿ ಅವುಗಳ ಮೇಲಿನ ವಿನ್ಯಾಸವಾಗಲಿ ಅದು ಮಾಡಿಕೊಂಡಿದ್ದಲ್ಲ, ಬೇರೊಬ್ಬರು ಅದಕ್ಕಾಗಿ ಅವುಗಳನ್ನು ಮಾಡಿದ್ದಾರೆ. 그런 어떤 무늬도 아닙니다. 전부 누군가가 만들어 주셨는데 ಆದಿಕಾಂಡ ಅಧ್ಯಾಯ 1ರಲ್ಲಿ ಹೀಗೆಂದು ಬರೆಯಲಾಗಿದೆ. 하나님이 ಆದಿಯಲ್ಲಿ ದೇವರು ಏನನ್ನು? 일을 어떻게 해요? ಆಕಾಶವನ್ನು ಭೂಮಿಯನ್ನು ಉಂಟುಮಾಡಿದನು. 그 일을 ಇದನ್ನು ನೆರವೇರಿಸಿದವರು ಮತ್ತು ಸೃಷ್ಟಿಸಿದವರು ಯಾರೆಂದು ನೋಡಿದಾಗ ಅದು ತಂದೆ ಮತ್ತು ತಾಯಿ ಮಾಡಿದ್ದು ಎಂದು ತಿಳಿದುಕೊಳ್ಳುತ್ತೇವೆ. 여러분 ಸದಸ್ಯರೇ, 세계 속에서의 ನಮ್ಮನ್ನು ಕಂಬಳಿ ಹುಳುಗಳ ಲೋಕದಲ್ಲಿ ಮಾತ್ರ ಕಲ್ಪಿಸಿಕೊಳ್ಳದಿರೋಣ. 흘러가는 세월만 ಕಳೆದು ಹೋಗುತ್ತಿರುವ ಸಮಯದ ಬಗ್ಗೆ ಮಾತ್ರ ಚಿಂತಿಸದಿರೋಣ. 향해서 ಬದಲಿಗೆ ಪರಲೋಕ ರಾಜ್ಯದ ಕಡೆಗೆ ಶಕ್ತಿಯುತವಾಗಿ ಓಡೋಣ. 우리 ಆತ್ಮಿಕ ದೇಹವನ್ನು ಧರಿಸಿಕೊಳ್ಳುವುದರ ಕುರಿತು 1 ಕೊರಿಂಥದವರಿಗೆ ಅಧ್ಯಾಯ 15 ನೋಡೋಣ. 1 ಕೊರಿಂಥದವರಿಗೆ ಅಧ್ಯಾಯ 15 ವಚನ 50. 형제들아 ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು, ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. 썩지 아니할 것을 ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ, ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. 말하노니 ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. 잠자리의 벌레가 ಒಂದು ಲಾರ್ವಾ ಹೆಲಿಕಾಪ್ಟರ್ ಚಿಟ್ಟೆಯಾದಾಗ ಅದು ಕ್ಷಣಾರ್ಧದಲ್ಲಿ ರೂಪಾಂತರಗೊಳ್ಳುತ್ತದೆ. 같이 어른벌레로 변신을 하고 ಚಿಟ್ಟೆಯ ಲಾರ್ವಾ ಚಿಟ್ಟೆಯಾದಾಗ ಅದು ಕ್ಷಣಾರ್ಧದಲ್ಲಿ ರೂಪಾಂತರಗೊಳ್ಳುತ್ತದೆ. 또 순식간에 변신을 합니다. ವಚನ 52. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. 어떻게 한다고요? 변화하리라. 이 석을 ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಹಾಗಾದರೆ ನಾವು ಬೇರೆ ಆಕಾರದಲ್ಲಿ ಇರುತ್ತೇವೆ. 변신이 되죠. ನಾವು ಪ್ರಾಕೃತಿಕ ದೇಹದಿಂದ ಆತ್ಮಿಕ ದೇಹವಾಗಿ ರೂಪಾಂತರಗೊಳ್ಳುತ್ತೇವೆ. 신령치 못하던 몸이 신령한 몸으로 ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. 죽을 것이 죽지 아니함을 입으리로다. ವಚನ 54. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. 기록한 말씀이 ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? 망에 서는 것은 ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. 사랑하는 형제들아 ಆತನಿಗೆ ಸ್ತೋತ್ರ. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. 힘쓰는 자들 ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. 너희의 ಕರ್ತನಲ್ಲಿ ನೀವು ಪಡುವ ಪ್ರಯಾಸವು ವ್ಯರ್ಥವಾಗುವುದಿಲ್ಲವೆಂದು ನಿಮಗೆ ತಿಳಿದಿದೆ. 애벌레가 나비가 될 ಮರಿಹುಳು ಚಿಟ್ಟೆಯಾಗಬೇಕಾದರೆ ಅದು ತನ್ನ ಕವಚದಿಂದ ಹೊರಬರಬೇಕು. 형태 속에서 고치를 뚫고 나와야 됩니다. 그 갇혀 ಅದು ಬಂಧಿತವಾಗಿದ್ದ ಕವಚದಿಂದ ಯಶಸ್ವಿಯಾಗಿ ಹೊರಬಂದಾಗ ಅಂತಿಮವಾಗಿ ದೇವರು ಮೆಚ್ಚುವ ಪರಿಪೂರ್ಣ ಚಿಟ್ಟೆಯಾಗಬಲ್ಲದು. 하나님께서 바라시고 원하시는 나비로서의 어떤 그 완성품에 도달할 수가 있는 것이죠. 우리도 역시 ನಾವು ಸಹ ಪರಲೋಕ ಜೀವಿಗಳಾಗಿ ಬದಲಾಗುವ ಪ್ರಕ್ರಿಯೆಯಲ್ಲಿದ್ದೇವೆ. 나가는 과정 ಅದಕ್ಕಾಗಿ ನಾವು ಅನೇಕ ಕಷ್ಟಗಳನ್ನು ಅನುಭವಿಸಬಹುದು. 때로는 ಕೆಲವೊಮ್ಮೆ ನಾವು ಕಷ್ಟದ ಸಮಯವನ್ನು ಹೊಂದಿ ಸುವಾರ್ತೆ ಬೋಧಿಸಲು ಕಷ್ಟವೆಂದು ಭಾವಿಸಬಹುದು. 그런 어떤 ದೇವರು ಅದರ ಕವಚದ ತುದಿಯನ್ನು ಕತ್ತರಿಯಿಂದ ಕತ್ತರಿಸಿ ಕಠಿಣ ಪ್ರಕ್ರಿಯೆಯಿಲ್ಲದೆ ಸುಲಭವಾಗಿ ಹೊರಬಂದು ಹಾರಲು ಬಿಟ್ಟರೆ ಅದಕ್ಕೆಷ್ಟು ಸುಲಭವಾಗುತ್ತಿತ್ತು. 날아다니도록 하신다면 얼마나 쉽겠습니까? 그러나 ಅದು ಅಷ್ಟು ಸುಲಭವಾಗಿ ಹೊರಬಂದರೂ ಪ್ರಯೋಜನವಿಲ್ಲ, ಏಕೆಂದರೆ ಅದರ ರೆಕ್ಕೆಯ ಸ್ನಾಯುಗಳು ಬಲಗೊಳ್ಳುವುದಿಲ್ಲ. 하지 않습니다. ಅದು ಹಲವು ಬಾರಿ ರೆಕ್ಕೆ ಬಡಿಯುತ್ತಾ ರಂಧ್ರದಿಂದ ಹೊರಬರಲು ತನ್ನೆಲ್ಲಾ ಪ್ರಯತ್ನ ಮಾಡಿದಾಗ 구멍을 뚫고 나오기 위해서 온갖 노력을 다 기울였을 ಅಂತಿಮವಾಗಿ ಪರಿಪೂರ್ಣ ಜೀವಿಯಾಗಿ ರೂಪಾಂತರಗೊಳ್ಳುತ್ತದೆ. 때 ಹಾಗೆಯೇ ನಾವು ಬಲವಾಗಿ ಮುನ್ನುಗ್ಗಿದಾಗ ಪರಿಪೂರ್ಣ ಜೀವಿಗಳಾಗಬಲ್ಲೆವು. 갖출 수 있는 것처럼 오늘
1 ಕೊರಿಂಥದವರಿಗೆ ಅಧ್ಯಾಯ 15ರ ಮೂಲಕ ಮರಿಹುಳುವಿನ ಮಕ್ಕಳ ಕಥೆಯು ನಮ್ಮ ಜೀವನ ಕಥೆಯನ್ನೇ ಚಿತ್ರಿಸುತ್ತದೆಂದು ದೇವರು ನಮಗೆ ತಿಳಿಸುತ್ತಾರೆ. 우리의 삶이 그 속에 전부 다 들어 있다고 봐도 과언이 아니지 않겠는가 하는 생각이 듭니다. 그렇다면 ಹಾಗಾದರೆ ಇಂದು ನಮಗೆ ಈ ಜೀವವನ್ನು ಅನುಗ್ರಹಿಸಿದ ನಮ್ಮ ತಂದೆ ಮತ್ತು ತಾಯಿಗೆ ನಾವು ಏನು ಮಾಡಬೇಕು? 해야 되겠습니까? ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕು. 나를 ದೇವರು ನಮ್ಮನ್ನು ಇಂದು ಇರಲು ಅಸ್ತಿತ್ವದಲ್ಲಿರುವಂತೆ ಮಾಡಿದರು. 내 존재 ನಮ್ಮ ದೇವರು ನಮ್ಮ ಶಾರೀರಿಕ ದೇಹಗಳನ್ನು ಮಾತ್ರವಲ್ಲ, ನಮ್ಮ ಆತ್ಮಿಕ ದೇಹಗಳನ್ನು ಸೃಷ್ಟಿಸಿದರು. ಅಷ್ಟು ಮಾತ್ರವಲ್ಲ, ನಾವು ನಾಶವಾಗುವುದಿಲ್ಲ. 하나님의 ಪರಲೋಕ ರಾಜ್ಯವನ್ನು ಬಾಧ್ಯತೆಯಾಗಿ ಹೊಂದಬಲ್ಲ ಪರಲೋಕದ ಮಕ್ಕಳಾಗುವಂತೆ ನಮ್ಮ ದೇವರು ನಮಗೆ ತಮ್ಮ ಮಾಂಸ ಮತ್ತು ರಕ್ತವನ್ನು ಬಾಧ್ಯತೆಯಾಗಿ ಕೊಟ್ಟರು. 자녀의 위치에 우리를 탁하니 올려놓으셨습니다. ಪ್ರತಿದಿನ ತಾಯಿ ಧನ್ಯವಾದಗಳು, 어머님 ನಿಮ್ಮನ್ನು ಪ್ರೀತಿಸುತ್ತೇವೆ ಎಂದು ಹೇಳೋಣ. 사랑합니다. 내가 겪을 ನಮ್ಮ ದೇವರು ನಾವು ಪಾಪಗಳ ಕ್ಷಮೆ ಪಡೆದು ಇಂದಿನಂತೆ ಬದಲಾಗುವಂತೆ ನಮಗಾಗಿ ಅನೇಕ ಕಷ್ಟ ಸಂಕಟಗಳನ್ನು ಅನುಭವಿಸಿದರು. 오늘의 이런 변화된 ಹಾಗಾಗಿ ನಮ್ಮನ್ನು ಪರಲೋಕದ ಮಕ್ಕಳನ್ನಾಗಿ ನೇಮಿಸಿದ ತಂದೆ ಮತ್ತು ತಾಯಿಯ ಮುಂದೆ ನಾವು ಯಾವುದಕ್ಕೆ ದೂರು ಹೇಳಲು ಸಾಧ್ಯ? 주신 아버지 어머님 ಈ ಕಾರಣದಿಂದಲೇ 1 ಕೊರಿಂಥದವರಿಗೆ ಅಧ್ಯಾಯ 13 ನಾನು ಬಾಲಕನಾಗಿದ್ದಾಗ ಬಾಲಕನಂತೆ ಮಾತನಾಡಿದೆನು, ಬಾಲಕನಂತೆ ಯೋಚಿಸಿದೆನು, ಬಾಲಕನಂತೆ ವಿವೇಚಿಸಿದೆನು ಎಂದು ಹೇಳುತ್ತದೆ. 어린아이 같은 말을 하고 어린아이 때는 어린아이 같은 생각을 하고 ಅಂತಹ ವ್ಯಕ್ತಿಯು ಬಾಲಕನಂತೆ ಯೋಚಿಸದೇ ಇರಲಾರನು. 어린아이와 같으라고요. 어린아이 정도밖에는 깨달을 수가 없습니다. 그러나 ಆದರೆ ನಾವು ಪ್ರಬುದ್ಧರಾದಾಗ ಪ್ರಬುದ್ಧರಂತೆ ಮಾತನಾಡಬೇಕು, ಪ್ರಬುದ್ಧರಂತೆ ಯೋಚಿಸಬೇಕು ಮತ್ತು ಪ್ರಬುದ್ಧರಂತೆ ವಿವೇಚಿಸಬೇಕು. 장성한 자의 말을 해야 되겠고 장성한 자의 깨달음을 갖고 있어야 되겠습니다. ಈ ಪ್ರವಾದನೆಯ ಯುಗವನ್ನು ಪರಿಗಣಿಸಿದಾಗ ನಾವು ಈಗಾಗಲೇ ಪ್ರಬುದ್ಧರಾಗಬೇಕಾದ ಹಂತದಲ್ಲಿದ್ದೇವೆ. 벌써 돼야 될 그런 어떤 시점이 있습니다. 말하는 ನಮ್ಮ ಮಾತು, ಆಲೋಚನೆ ಮತ್ತು ವಿವೇಚನೆ ಪ್ರಬುದ್ಧವಾಗಬೇಕಾದ ಪ್ರವಾದನೆಯ ಸಮಯವಿದು. 깨닫는 것이 어른스러워져야 될 그런 예언의 시점이라는 것입니다. 우리가 ನಾವು ದೇವರ ಕೃಪೆಯಲ್ಲಿ ಬದಲಾಗಿ ಪರಲೋಕ ರಾಜ್ಯಕ್ಕೆ ಹಿಂತಿರುಗುವಂತೆ ದೇವರು ಎಲ್ಲಾ ಬಗೆಯ ಕಷ್ಟಗಳನ್ನು ಅನುಭವಿಸುತ್ತಾರೆ. 돌아가게 하나님께서 하시기 위해서 당신은 수많은 어떤 고초를 겪으십니다. ವಿವಿಧ ರೀತಿಯ ಚಿಟ್ಟೆಗಳ ಬಗ್ಗೆ ಯೋಚಿಸಿ. 나비들 사이 ಅವೆಲ್ಲವೂ ಗಾತ್ರದಲ್ಲಿ ಮತ್ತು ಅವುಗಳ ವಿವರವಾದ ಪಟ್ಟೆ ಮಾದರಿಯಲ್ಲಿ ಭಿನ್ನವಾಗಿವೆ. 줄무늬가 아주 미세하지만 다 다릅니다. ಇದು ಜನರು ಆಕಾರ, ಮುಖಲಕ್ಷಣ ಮತ್ತು ಶರೀರ ರಚನೆಯಲ್ಲಿ ಭಿನ್ನವಾಗಿರುವಂತೆಯೇ ಆಗಿದೆ. 똑같은 이치죠. 저는 항상 ದೇವರು ಮನುಷ್ಯರನ್ನು ಸೃಷ್ಟಿಸುವಾಗ ಬಂದ್ ಮಾಡಲು ಬಳಸುವಂತಹ ಅಚ್ಚನ್ನು ಬಳಸಿ 창조하신다 하면 붕어빵 털처럼 딱 하나 만들어서 ಅದರಲ್ಲಿ ಹಿಟ್ಟನ್ನು ಹಾಕಿ ಒಬ್ಬೊಬ್ಬರಾಗಿ ಮಾಡಿದ್ದರೆ 그 안에 또 밀가루 붓고 또 하나 찍어내고 ದೇವರಿಗೆ ಅದು ಬಹಳ ಸುಲಭವಾಗಿರುತ್ತಿತ್ತು ಎಂದು ನಾನು ಯಾವಾಗಲೂ ಚಿಂತಿಸುತ್ತೇನೆ. ಅವರು ಹಾಗೆ ಮಾಡದೆ ಬದಲಿಗೆ ಎಲ್ಲ ಜನರನ್ನು ವಿಭಿನ್ನವಾಗಿ ಏಕೆ ಮಾಡಿದರು? 이 사람 뭐냐? ದೇವರು ಒಬ್ಬರನ್ನೊಬ್ಬರಿಗಿಂತ ಭಿನ್ನವಾಗಿ ಏಕೆ ಮಾಡಿದರು? 했을까? 이런 것만 봐도 우리가 ಇದನ್ನು ನೋಡಿದಾಗ ನಮಗೆ ಪರಲೋಕ ರಾಜ್ಯ, ಆ ನಿತ್ಯ ಲೋಕದ ಬಗ್ಗೆ ಬಹಳ ಕುತೂಹಲ ಮೂಡುತ್ತದೆ. 여러분 호기심이 가지 않습니까? ನೀವು ಅಲ್ಲಿಗೆ ಹೋಗಬಯಸುವುದಿಲ್ಲವೇ? 그 ತಂದೆ ಮತ್ತು ತಾಯಿ ಆತ್ಮಿಕ ಲೋಕವನ್ನು ಎಷ್ಟು ಸುಂದರವಾಗಿ ಸೃಷ್ಟಿಸಿದರು. 세계의 세계도 이렇게 좋은 데가 많고 ಈ ಹುಳಗಳ ಲೋಕದಲ್ಲಿಯೇ ಎಷ್ಟೋ ಉತ್ತಮ ಸ್ಥಳಗಳು ಮತ್ತು ಆಕರ್ಷಕ ದೃಶ್ಯಗಳಿವೆ. ಅನೇಕರು ಅಲ್ಲಿಗೆ ಹೋಗಲು ಬಯಸುತ್ತಾರೆ. 우리가 정말 나비로 ನಾವು 변신되고 ಚಿಟ್ಟೆಗಳು ಮತ್ತು ಹೆಲಿಕಾಪ್ಟರ್ ಚಿಟ್ಟೆಯಂತೆ ಸುಂದರವಾಗಿ ಬದಲಾಗಿ ಆಕಾಶದಲ್ಲಿ ಮುಕ್ತವಾಗಿ ಹಾರಿದರೆ ನಾವು ಬದುಕಿದ ಈ ಲೋಕವು ಎಷ್ಟು ನಿಷ್ಪ್ರಯೋಜಕವಾಗಿ ಕಾಣುತ್ತದೆ. 우리가 살던 그 세계가 얼마나 보잘것없이 보일까? ಪ್ರಕಟಣೆ ಅಧ್ಯಾಯ 22 ವಚನ 3 ನೋಡೋಣ. 하나님의 말씀 함께 보겠습니다. 다시는 ಇನ್ನೂ ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು. 종들이 그를 섬기며 ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. 다시는 밤이 ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. 빛이 쓸데없이 ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಏನು ಮಾಡುವರು? ಯುಗಯುಗಾಂತರಗಳಲ್ಲಿಯೂ ಆಳುವರು. 그가 내게 말하기를 ಆಮೇಲೆ ಅವನು ನನಗೆ, ಈ ಮಾತುಗಳು ಏನು? ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದವುಗಳು ಆಗಿವೆ. ಪ್ರವಾದಿಗಳ ಆತ್ಮಗಳನ್ನು ಪ್ರೇರೇಪಿಸುವ ದೇವರಾದ ಕರ್ತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತಿಳಿಯಪಡಿಸುವುದಕ್ಕಾಗಿ ತನ್ನ ದೂತನನ್ನು ಕಳುಹಿಸಿಕೊಟ್ಟನು. 이런 제 ಇನ್ನು ಮುಂದೆ ಪರಲೋಕ ರಾಜ್ಯದಲ್ಲಿ ಯಾವುದೇ ಶಾಪವಿರುವುದಿಲ್ಲ. 또 다시는 ಮರಣವಿಲ್ಲ, ಗೋಳಾಟವಿಲ್ಲ, ಬದಲಿಗೆ ಸಂತೋಷ, ಉಲ್ಲಾಸ, ನಿರೀಕ್ಷೆ, ಆನಂದ ಮತ್ತು ಕೃಪೆ ತುಂಬಿರುತ್ತದೆ. 또 희망과 환희와 은혜 가운데서 ದಿನೇ ದಿನೇ ಹೊಸ ಸಂತೋಷವು ಸೃಷ್ಟಿಯಾಗುವ ಲೋಕದಲ್ಲಿ ನಾವು ಯುಗಯುಗಾಂತರಗಳವರೆಗೂ ಆಳುತ್ತೇವೆ. 세세토록
ಇದನ್ನೇ ನಾವು ಕೊನೆಯಲ್ಲಿ ಮಾಡುತ್ತೇವೆ. 이제 우리의 마지막 이제 최종의 1 ಕೊರಿಂಥದವರಿಗೆ ಅಧ್ಯಾಯ 15ರ ಪ್ರಕಾರ ನಮ್ಮ ನಿಜ ಸ್ವರೂಪದ ಬಗ್ಗೆ 15장에 죽을 것이 ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಎಂದು ಬರೆಯಲಾಗಿದೆ. 이렇게 알려주셨습니다. ಆ ಲೋಕದಲ್ಲಿ ಕಂಬಳಿಹುಳು ಮತ್ತು ಅದರ ಪರಿಪೂರ್ಣ ಕೀಟದ ನಡುವೆ ದೊಡ್ಡ ವ್ಯತ್ಯಾಸವಿರುವಂತೆಯೇ 완연히 차이가 나는 것처럼 ನಾವು ಈಗ ಹೇಗಿದ್ದೇವೆ ಮತ್ತು ದೇವರ ಆಶೀರ್ವಾದ ಮತ್ತು ಕೃಪೆಯಿಂದ ಧರಿಸಲ್ಪಟ್ಟ ರಾಜವಂಶಸ್ಥದ ಯಾಜಕರಾಗಲು ಪರಲೋಕ ಜೀವಿಗಳಾಗಿ ರೂಪಾಂತರಗೊಂಡಾಗ ನಾವು ಹೇಗಿರುತ್ತೇವೆ ಎಂಬುದರ ನಡುವೆ ದೊಡ್ಡ ವ್ಯತ್ಯಾಸವಿರುತ್ತದೆ. 지금의 이런 모습이 아닙니다. 지금의 ಆದ್ದರಿಂದ ನಾವು ನಮ್ಮ ಪ್ರಸ್ತುತ ರೂಪಕ್ಕೆ ಅಂಟಿಕೊಳ್ಳುವ ಅಗತ್ಯವಿಲ್ಲ. 하나님께서 기뻐하시는 ದೇವರು ಮೆಚ್ಚುವ ನಮ್ಮ ಭವಿಷ್ಯದ ನೋಟವನ್ನು ಯೋಚಿಸುತ್ತಾ ದೇವರು ಕೊಟ್ಟಿರುವ ಹೊಸ ಒಡಂಬಡಿಕೆಯ ಸತ್ಯವನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳೋಣ. 다시 굳건히 할 수 있는 우리가 되어야 되겠습니다. ಪ್ರಕಟಣೆ ಅಧ್ಯಾಯ 21 ವಚನ 1. ತರುವಾಯ ನೂತನಾಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶಮಂಡಲವೂ ಮೊದಲಿದ್ದ ಭೂಮಂಡಲವೂ ಇಲ್ಲದೆ ಹೋದವು, ಇನ್ನೂ ಸಮುದ್ರವೂ ಇಲ್ಲ. ಇಲ್ಲಿ ನೂತನಾಕಾಶಮಂಡಲ ಮತ್ತು ನೂತನ ಭೂಮಂಡಲವೆಂದರೆ ನಾವು ಅಪೇಕ್ಷಿಸುವ ನಿತ್ಯ ಪರಲೋಕರಾಜ್ಯವಾಗಿದೆ, ಅಲ್ಲವೇ? 사절의 말씀 ವಚನ 4 ನೋಡೋಣ. ಪರಲೋಕರಾಜ್ಯದಲ್ಲಿ ನೆರವೇರುವ ಕೆಲವು ವಿಷಯಗಳ ಕುರಿತು ಹೀಗೆ ಬರೆಯಲಾಗಿದೆ. ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. 처음 것들이 다 지나가서 밀려라. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. 새롭게 하노라. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳೂ ಆಗಿವೆ ಎಂದು ಹೇಳಿದನು. 또 내게 ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲ ನೆರವೇರಿತು, ನಾನೇ ಆದಿಯೂ ಅಂತವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. 내가 생명 ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. 있는 자는 이것들을 ಜಯಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ಈ ನಂಬಿಕೆಯನ್ನು ಕೊನೆಯವರೆಗೂ ದೃಢವಾಗಿ ಹಿಡಿದು ಎಲ್ಲ ದುಃಖದ ದಿನಗಳನ್ನು ಸುರಕ್ಷಿತವಾಗಿ ದಾಟೋಣ. 전부 무사히 다 통과해야 됩니다. 이 인생이라는 ಜೀವನವೆಂಬ ಈ ದುಃಖಸಾಗರವನ್ನು ಸುರಕ್ಷಿತವಾಗಿ ದಾಟಿದಾಗ ಮಾತ್ರ ನಾವು ಪರಿಪೂರ್ಣರಾಗಲು ಸಾಧ್ಯ. 모든 것이 이제 완성이 될 수가 있기 때문에 그 중간에서 ನಾವು ಎಂದಿಗೂ ಸಂಕಷ್ಟದಿಂದಾಗಿ ಬಿಟ್ಟುಕೊಡಬಾರದು ಅಥವಾ ನೋವಿನಿಂದಾಗಿ ಮಧ್ಯದಲ್ಲಿ ನಿಲ್ಲಿಸಬಾರದು. 끝내버리고 뭐 누군가가 다른 어떤 더 달콤한 걸 제시한다고 곁길로 사라져버리고 ದೇವರು ನಮಗಾಗಿ ನಿತ್ಯಲೋಕವನ್ನು ಸಿದ್ಧಪಡಿಸುತ್ತಿರುವ ಕಾರಣ ಯಾರಾದರೂ ಹೆಚ್ಚು ಮಧುರವಾದದ್ದನ್ನು ಮುಂದಿಟ್ಟರೂ ದಾರಿ ತಪ್ಪುವ ಮೂರ್ಖತನವನ್ನು ನಾವು ಮಾಡಬಾರದು. 지금 예배하고 계시기 때문에 ನಂಬಿಕೆಯ ಪೂರ್ವಜನಾದ ದಾವೀದನ ಕುರಿತು 보면 ದೇವರು ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 13ರಲ್ಲಿ ದಾವೀದನು ನನಗೆ ಒಪ್ಪುವ ಮನುಷ್ಯನು ಎಂದು ಹೇಳಿದರು. 내 마음에 꼭 드는 사람이라고 했습니다. ದೇವರು ಈ ರೀತಿ ನಿರ್ದಿಷ್ಟವಾಗಿ ಹೇಳಿದ ಭಾಗಗಳು ಸತ್ಯವೇದದಲ್ಲಿ ಹೆಚ್ಚಿಲ್ಲ, ಆದರೆ ದಾವೀದನ ಕುರಿತು ಮಾತ್ರ ನನಗೆ ಒಪ್ಪುವ ಮನುಷ್ಯನು ಎಂದು ಹೇಳಿದರು. 꼭 든다고 했습니다. ಹಾಗಾದರೆ ದಾವೀದನು ಏನನ್ನು ಚೆನ್ನಾಗಿ ಮಾಡಿದನು? ದೇವರ ಅದ್ಭುತ ದೈವಿಕ ಯೋಜನೆಯನ್ನು ಗಮನಿಸಿ ದಾವೀದನು ಯಾವಾಗಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದನು. 바라보면서 ದೇವರೇ ವಂದನೆ. 했습니다. ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. 하나님께 ಪರಲೋಕವನ್ನು ಸೃಷ್ಟಿಸಿದ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಭೂಮಿಯನ್ನು ಹರಡಿದ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಸಮುದ್ರಗಳನ್ನು ಉಂಟು ಮಾಡಿದ ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಅವನು ಸದಾ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದನು. 알고 보니 ನಮ್ಮ ಭವಿಷ್ಯಕ್ಕಾಗಿ ಸಮಸ್ತವೂ ಸೃಷ್ಟಿಯಾಗಿದೆ ಎಂದು ಅವನಿಗೆ ಅರಿವಾಯಿತು. 인도하기 위해서 ದೇವರು ನಮ್ಮನ್ನು ಶಾಶ್ವತ ಲೋಕಕ್ಕೆ ಕರೆದೊಯ್ಯಲು ಪ್ರಕೃತಿ ಮತ್ತು ನಮ್ಮ ಸುತ್ತಲಿನ ಜೀವಿಗಳನ್ನು ಸೃಷ್ಟಿಸಿದರೆಂದು ಅವನು ಅರ್ಥ ಮಾಡಿಕೊಂಡಾಗ ಮತ್ತು ತನ್ನ ಸುತ್ತಲೂ ಅನೇಕ ಜನರನ್ನು ಸೃಷ್ಟಿಸುವ ದೇವರ ಸಂಕಲ್ಪವನ್ನು ಅವನು ಅರಿತುಕೊಂಡಾಗ 이치를 이해하고 보니까 ಅವನು ಮಾಡಬಹುದಾದದ್ದು ದೇವರಿಗೆ ಧನ್ಯವಾದಗಳು ಧನ್ಯವಾದಗಳು ಎಂದು ಹೇಳುವುದಷ್ಟೇ. 감사합니다. 감사합니다. ಇದಕ್ಕೂ ಧನ್ಯವಾದಗಳು, ಅದಕ್ಕೂ ಧನ್ಯವಾದಗಳು. 나를 위해서 6000 ವರ್ಷಗಳ ಈ ದೀರ್ಘ ಸಮಯವು ದೇವರಿಗೆ ಬೇಸರ ತಂದಿರಬೇಕು, ಆದರೆ ನೀವು ಇದನ್ನೆಲ್ಲ ನನಗಾಗಿ ಮಾಡಿದ್ದೀರಲ್ಲವೇ? 나를 위해서 이렇게 만드셨군요. 꼬물꼬물 기어다니던 ತೆವಳುವ ಕಂಬಳಿಹುಳದಂತಿರುವ ನನಗೆ ರೆಕ್ಕೆಗಳನ್ನು ನೀಡಲು ನೀವು ನನಗಾಗಿ ಇಂತಹ ಸಮಯವನ್ನು ತೆಗೆದುಕೊಂಡಿದ್ದೀರಿ. 나를 위해서 이런 시간을 하나님께서 필요로 하셨군요. 알고 보니 ಇದನ್ನೆಲ್ಲ ಅರಿತಾಗ ದೇವರ ಮುಂದೆ ಧನ್ಯವಾದಗಳು. ನಿಜವಾಗಿಯೂ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳಬಹುದು. 없다는 것입니다. 그래서 ಹಾಗಾಗಿ ಇದನ್ನು ಅರಿತ ದಾವೀದನ ಬಗ್ಗೆ ದೇವರು ಏನು ಹೇಳಿದರು? 뭐라고 했습니까? ಅವನು ನನಗೆ ಒಪ್ಪುವ ಮನುಷ್ಯನು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 13ರ ಮೂಲಕ ದೃಢಪಡಿಸಿಕೊಳ್ಳೋಣ. ವಚನ 20.
그 후에 ಇದಾದ ಮೇಲೆ ಪ್ರವಾದಿಯಾದ ಸಮುವೇಲನ ಕಾಲದವರೆಗೆ ನ್ಯಾಯಾಧಿಪತಿಗಳನ್ನು ಕೊಟ್ಟನು. 저희가 왕을 ತರುವಾಯ ಅವರು ತಮಗೆ ಅರಸನು ಬೇಕೆಂದು ಕೇಳಿಕೊಳ್ಳಲು ದೇವರು ಅವರಿಗೆ ಬೆನ್ಯಾಮೀನನ ಕುಲದ ಕಿಷನ ಮಗನಾದ ಸೌಲನನ್ನು ಕೊಟ್ಟನು. ಅವನು 40 ವರುಷ ಆಳಿದನು. 왕으로 세우시고 ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವಿದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, 만나니 ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು. ಅವನು ಎಂತಹ ಮನುಷ್ಯನು? 내 마음에 ಅವನು ನನಗೆ ಒಪ್ಪುವ ಮನುಷ್ಯನು. ಅಂದರೆ ಆತನು ನನ್ನನ್ನು ತೃಪ್ತಿಪಡಿಸುತ್ತಾನೆ. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. 자, 그럼 ಬದುಕಿರುವಾಗ ತಪ್ಪು ಮಾಡುವುದು ಸಹಜ. 물론 ದಾವಿದನು ತನ್ನ ಜೀವನದಲ್ಲಿ ತಪ್ಪುಗಳನ್ನು ಮಾಡಿದ್ದನು. 한 내용도 있고 ಆದರೆ ದಾವಿದನು ಮಾಡಿದ ಅತ್ಯಂತ ಶ್ಲಾಘನೀಯ ಕಾರ್ಯವೆಂದರೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿತ್ತು. 감사를 잘했습니다. ಕೀರ್ತನೆಗಳು ಅಧ್ಯಾಯ 136 ವಚನ 1 ನೋಡೋಣ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. 모든 신의 ದೇವಾದಿದೇವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. 모든 주의 ಕರ್ತರ ಕರ್ತನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. 홀로 ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು, ಆತನ ಕೃಪೆಯು ಶಾಶ್ವತವಾದದ್ದು. 지혜로 하늘 ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. 땅을 ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. 큰 빛을 ಆತನು ಮಹಾಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. 지혜로 낮을 주관 ಸೂರ್ಯನು ಹಗಲನ್ನಾಳುತ್ತಾನೆ, ಆತನ ಕೃಪೆಯು ಶಾಶ್ವತವಾದದ್ದು. 달과 ಚಂದ್ರನಕ್ಷತ್ರಗಳು ರಾತ್ರಿಯನ್ನಾಳುತ್ತವೆ, ಆತನ ಕೃಪೆಯು ಶಾಶ್ವತವಾದದ್ದು. 영원함이로다. 다윗에게는 뭐든지 붙이면 하나님께 감사합니다. ಅವನು ಎದುರಿಸಿದ ಕಷ್ಟಗಳಿಗೂ ಸಹ ಧನ್ಯವಾದಗಳು ಎಂದು ಹೇಳಿದನು. ಸಂಕಟಗಳಿಗೂ ಸಹ ಧನ್ಯವಾದಗಳು ಎಂದು ಹೇಳಿದನು. 주실 ಕಷ್ಟ ಸಂಕಟಗಳ ನಂತರ ದೇವರ ಆಶೀರ್ವಾದಗಳು ನಿಶ್ಚಯವಾಗಿ ಬರುತ್ತವೆಂದು ಅವನಿಗೆ ತಿಳಿದಿತ್ತು. 하나님께서 지으신 만물의 세계들을 ದೇವರು ಸೃಷ್ಟಿಸಿದ ಸಕಲ ಜೀವಿಗಳನ್ನು ನಾವು ಗಮನಿಸಿದರೆ ಕಷ್ಟಪಡದೆ ಯಾವುದೂ ಹೂವು ಬಿಟ್ಟು ಹಣ್ಣು ಕೊಡುವುದಿಲ್ಲ. 꽃을 피우지 못하고 열매를 맺지 못합니다. 다 ಎಲ್ಲರಿಗೂ ಕಷ್ಟವಿದೆ. 누구라는 것이 다 ಆದರೆ ನಾವು ಕಣ್ಣಿಗೆ ಕಾಣುವ ವಾಸ್ತವವನ್ನು ಮಾತ್ರ ನೋಡದೆ ದೇವರು ಅದರ ಮೂಲಕ ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡುವ ನಮ್ಮ ಭವಿಷ್ಯದ ಕುರಿತು ಯೋಚಿಸೋಣ ಮತ್ತು 우리의 그 미래를 꼭 생각하면서 ಇಂದು ಸಹ ನಿರೀಕ್ಷೆಯನ್ನು ಹೊಂದುತ್ತಾ ತಾಯಿಗೆ ಕೃತಜ್ಞತೆ ಸಲ್ಲಿಸೋಣ. ನಾವು ಎಷ್ಟೇ ಜಟಿಲ ಮತ್ತು ಕಷ್ಟಕರ ಪರಿಸ್ಥಿತಿಗಳಲ್ಲಿದ್ದರೂ 제게 놓아두신다. ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡಲು ದೇವರದ್ದೇ ಆದ ಒಂದು ಪ್ರಕ್ರಿಯೆ ಇದೆ. 성품으로 변모시기 위한 ಈ ವ್ಯಕ್ತಿಗೆ ಈ ಪ್ರಕ್ರಿಯೆ ಅಗತ್ಯ, ಆ ವ್ಯಕ್ತಿಗೆ ಪರಿಪೂರ್ಣನಾಗಲು ಆ ಪ್ರಕ್ರಿಯೆ ಅಗತ್ಯ. 과정이 필요하고 저 사람은 완성품이 되기 위해서 저런 과정이 ಪ್ರತಿಯೊಬ್ಬರಿಗೂ ಪ್ರಕ್ರಿಯೆ ಅಗತ್ಯ, ಆದರೆ ಅವು ವಿಭಿನ್ನವಾಗಿರುತ್ತವೆ. 다 똑같을 수는 없습니다. 예. 그래서 ಇಂದು ನಮಗೆ ತಾಯಿ ಏಕೆ ಬೇಕು ಮತ್ತು ತಾಯಿ ದೇವರು ನಮ್ಮೊಂದಿಗೆ ಏಕೆ ಇದ್ದಾರೆ ಎಂಬುದನ್ನು ಮತ್ತೊಮ್ಮೆ ಸ್ಮರಿಸೋಣ. 하나님께서 왜 우리와 함께 하는지를 다시 한번 생각합시다. 예. 여러분 ಸಹೋದರ ಸಹೋದರಿಯರೇ, ನಮಗೆ ಕಷ್ಟ ಬಂದಾಗ, ಕಷ್ಟಗಳಲ್ಲಿದ್ದಾಗ ಅಥವಾ ಸುವಾರ್ತೆಯನ್ನು ಬೋಧಿಸುವ ಪ್ರಕ್ರಿಯೆಯಲ್ಲಿ ಯಾವುದೇ ಕಠಿಣ ಪರಿಸ್ಥಿತಿ ಎದುರಾದಾಗ ನಾವು ಯಾವಾಗಲೂ ದೇವರ ಬಗ್ಗೆ ಯೋಚಿಸೋಣ. 생각합시다. 하나님을 생각하면 장차 ನಾವು ದೇವರ ಬಗ್ಗೆ ಯೋಚಿಸಿದರೆ ನಾವು ಮುಂದೆ ಹೇಗೆ ಬದಲಾಗುತ್ತೇವೆ ಎಂಬುದು ನೆನಪಿಗೆ ಬರುತ್ತದೆ. 않겠습니까? 예. 이제 ನಾವು ಈ ಎಲ್ಲಾ ಸಂಕಟಗಳನ್ನು ಸಹಿಸಿಕೊಂಡರೆ ಪರಲೋಕ ರಾಜ್ಯವು ನಮ್ಮ ಕಣ್ಮುಂದೆಯೇ ಇರುತ್ತದೆ. ಪರಲೋಕದ ನಿರೀಕ್ಷೆಯಿಲ್ಲದವರು ಭೂಮಿಯ ಮೇಲೆ ವ್ಯರ್ಥವಾಗಿ ಬದುಕಬಹುದು, 했지만 ಆದರೆ ನಮಗೆ ಹೋಗಲು ಪರಲೋಕ ರಾಜ್ಯವಿದೆ. ನಮಗೆ ಪರಲೋಕ ರಾಜ್ಯವಿದೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳೋಣ. ಇಂದು ಕೂಡ ಪರಲೋಕದ ತಾಯಿ ನಿಮಗೆ ಧನ್ಯವಾದಗಳು. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. 내 가정, 내 ನನ್ನ ಕುಟುಂಬ ಮತ್ತು ನನ್ನ ಮನೆಯವರನ್ನು ಒಬ್ಬಂಟಿಯಾಗಿ ನೋಡಿಕೊಳ್ಳುವುದು ತುಂಬಾ ಕಷ್ಟ. 전 세계 모든 시온의 자녀들 ಲೋಕದಾದ್ಯಂತದ ಚಿಯೋನಿನ ಮಕ್ಕಳನ್ನು ವಿಶ್ರಾಂತಿ ಇಲ್ಲದೆ ಹಗಲು ರಾತ್ರಿ ನೋಡಿಕೊಳ್ಳುವುದು ನಿಮಗೆ ಎಷ್ಟು ಕಷ್ಟವಾಗಿರಬೇಕು. 쓰십니까? ನೀವು ಎಷ್ಟು ಶ್ರಮಿಸಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ, 삽니다 하는 ಧನ್ಯವಾದಗಳು ಎಂದು ಹೇಳೋಣ. 은혜로운 ಈಗ ನಾವು ಪ್ರಬುದ್ಧರಂತೆ ಸೌಜನ್ಯದಿಂದ ಮಾತನಾಡಲು, 장성한 자의 생각을 할 수 있고 장성한 ಪ್ರಬುದ್ಧರಂತೆ 자의 ತರ್ಕಿಸಲು ಮತ್ತು ಚಿಯೋನಿನ ಜನರಂತೆ ಪ್ರಬುದ್ಧರಂತೆ ಯೋಚಿಸಲು ಶಕ್ತರಾಗಿರಬೇಕು. 있는 우리 시온의 모든 자녀들이 다 되어 봅시다. 그리고 ಮತ್ತು ನಾವು ಐಕ್ಯತೆಯಿಂದಿರೋಣ. ಹಾಗಾಗಿ ತಂದೆ ಮತ್ತು 이렇게 ತಾಯಿ ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು 보셔서 ಎಂದು ಹೇಳಬಹುದು. 이 복된 ಆ ಸುಂದರವಾದ ಐಕ್ಯತೆಯಿಂದ ನಾವು ಲೋಕದ ಜನರಿಗೆ ಜೀವದ ಸುವಾರ್ತೆಯನ್ನು ಬೋಧಿಸೋಣ. 부탁드리면서 ನಾನು ಇಂದಿನ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ. ಧನ್ಯವಾದಗಳು.